ಏನೋ ಕಾರವಾರದಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಐಟಿ ಅಧಿಕಾರಿಗಳ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಐಟಿ ಅಧಿಕಾರಿಗಳು ಲಂಚ ಪಡೆಯುವಾಗಲೇ ಸಿಕ್ಕಿಬಿದ್ದಿದ್ದಾರೆ. ಐಟಿ ಅಧಿಕಾರಿಗಳೇ ದರೋಡೆಕೋರರು ಆಗಿದ್ದಾರೆ. ಅವರೇನು ರೇಡ್ ಮಾಡೋದು ಅನ್ನುವಂಥ ಒಂದು ಟೀಕಾ ಪ್ರಹಾರವನ್ನು ಐಟಿ ವಿರುದ್ಧ ಟೀಕೆಯನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಡಿದ್ದಾರೆ. ಕಾರವಾರದಲ್ಲಿ ಮಾತನಾಡ್ತಾ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. 2 ದಿನಗಳಿಂದ ನನ್ನ ವಾಹನ ನಿರಂತರವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. 10 ರಿಂದ 15 ಕಡೆ ನನ್ನ ವಾಹನವನ್ನು ಹಿಡಿದು ಚೆಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಐಟಿ ಅಧಿಕಾರಿಗಳನ್ನ ಸಿಬಿಐ ಹಿಡಿದಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಏನು ಹೇಳಿದ್ದಾರೆ, ಜೊತೆಗೆ ಅವರ ವಾಹನವನ್ನ ಎಲ್ಲಾ ಕಡೆ ನಿಲ್ಲಿಸಿ ಚೆಕ್ ಮಾಡ್ತಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಏನು ಹೇಳಿದ್ದಾರೆ, 2 ಹೇಳಿಕೆ ನೋಡ್ಕೊಂಡ್ ಬರೋಣ. ಸಿಬಿಐ ಅಧಿಕಾರಿಗಳು ನಿನ್ನೆ ರೈಡ್ ಮಾಡಿ 15 ಲಕ್ಷ ಕ್ಯಾಶ್ ಸಿಕ್ಕಿರ್ತಕ್ಕಂಥದ್ದು, ಈಗ ಮತ್ತೆ ಬೆಳಗ್ಗೆ ಅವ್ರ ಮನೆಗೆ ಹೋದ್ರೆ 1.5 ಕೋಟಿ ದುಡ್ಡು ಸಿಕ್ಕಿರ್ತಕ್ಕಂಥದ್ದು ಏನಿದೆ, ಇವರೇ ದರೋಡೆಕೋರರು. ಇಲ್ಲಿರ್ತಕ್ಕಂಥ ಹಲವಾರು ಅಧಿಕಾರಿಗಳು ಇವರು ಈ ರೀತಿಯ ಒಂದು ಸಾರ್ವಜನಿಕರಿಗೆ ಅಭ್ಯರ್ಥಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಮುಖಾಂತರ ಸುಮ್ಮನೆ ಈ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಂಡು ಹೊರಟಿದ್ದಾರೆ. ಜನ ಸುಮ್ಮನೆ ಕೂತಿರೋದಿಲ್ಲ ಇವತ್ತು ಇವ್ರ ನಡವಳಿಕೆಗಳ ಬಗ್ಗೆ. ಅದರಿಂದ ಈಗ ಬಂದಂಥ ಮಾಹಿತಿ ಪ್ರಕಾರ ನೀವು ಏನು ಬೇಕಾದ್ರೂ ದಾಳಿ ಮಾಡ್ಕೊಳ್ಳಿ, ಆದರೆ ಇದಕ್ಕೊಂದು ಇತಿಮಿತಿ ಇದೆ. ನನ್ನನ್ನೇ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ 13-14 ಕಡೆ ಇವತ್ತು ನಿಲ್ಲಿಸ್ತಾರೆ ಚೆಕ್ ಪೋಸ್ಟ್ಗಳು ಅಂತ ಹೇಳಿ. ಎಲೆಕ್ಷನ್ ಕಮಿಷನಿಂದ ನಮಗೆ ಡೈರೆಕ್ಷನ್ ಇದೆ, ನಾವು ಮಾಡದೇ ಇದ್ದರೆ ನಮ್ಮಗಳ ಮೇಲೆ ಅವರು ಎಲ್ಲೋ ಒಂದು ಕಡೆ ನಾವೇನೋ ನಿಮಗೆ ಶಾಮೀಲಾಗಿದ್ದೇವೆ ಅಂತಾರೆ. ಮಾಡ್ಕೊಳ್ರಪ್ಪ ಅಂತ ಹೇಳ್ತಾ ಇದ್ದೀನಿ ಎಲ್ಲ ಕಡೆ. ಈ ಬೆಳಗ್ಗೆ ನಾನು ತಿಂದು ಹೊರಟ ಮೇಲೆ ಗೋಕರ್ಣದಿಂದ 2 ಕಡೆ ನಿಲ್ಲಿಸ್ತಾರೆ. ಈ ಬಾರಿ ಚುನಾವಣಾ ಆಯೋಗಗಳು ವರ್ಗಾವಣೆ ಮಾಡಿರೋವಷ್ಟು ಬಹುಶಃ ಯಾವ ಬಾರಿನೂ ವರ್ಗಾವಣೆ ಆಗಿಲ್ಲ. ಅಧಿಕಾರಿಗಳೆಲ್ಲ ಒಬ್ಬರೇ. ಈಗ ನಾನು ಯಾವುದೋ ಒಬ್ಬ ಅಧಿಕಾರಿ ಮೇಲೆ ಇವತ್ತು ಸರ್ಕಾರದ ಸ್ಥಾನದಿಂದ ಅವ್ರ ಮೇಲೆ ಒತ್ತಡ ಹಾಕೋದಾದರೆ ಚುನಾವಣೆಯ ಪ್ರಕ್ರಿಯೆಗಳು ನಡೆಸ್ತಕ್ಕಂಥದ್ದಕ್ಕೆ ಈಗ ಅವ್ರು ಮತ್ತೆ ಆಗ್ತಕ್ಕಂಥ ಅಧಿಕಾರಿಗಳು ಅವರೇ ಸೆಲೆಕ್ಟ್ ಮಾಡಾಕತ್ತಾರೆ. ಆ ಅಧಿಕಾರಿ ನನ್ನ ಕೈಗಳಿಗೆ ಇರ್ತಕ್ಕಂಥವ್ರು ಅದರಿಂದ ಏನು ಸಾಧನೆ ಮಾಡ್ತಾರೆ.